No, sir. Okay. Okay. Now we'll proceed further and to the next topic, that is rights of copyright owner under section 14 of ಕಾಪಿರೈಟ್ ಕೃತಿಸ್ವಾಮ್ಯ ಅಧಿನಿಯಮದ 14ನೇ ಕಲಂನಲ್ಲಿ ಒಂದು ಕಾಪಿರೈಟ್ ಓನರ್ ಯಾರಾಗಿರ್ಲಿ, ಆತರ ಓನರ್ ಆಗಿರ್ಬೋದು ಅಥವಾ ಬೇರೆಯವರು ಕೂಡ ಓನರ್ ಆಗ್ಬೋದು, ಯಾರೇ ಓನರ್ ಆಗಿದ್ರು ಅವರ ಹಕ್ಕುಗಳೇನಿರ್ತದೆ ಕೃತಿಸ್ವಾಮ್ಯ ಅಧಿನಿಯಮದ ಕೆಳಗೆ ಒಬ್ಬ ವ್ಯಕ್ತಿ ಒಂದು ಕೃತಿಯಲ್ಲಿರುವಂತಹ ಕೃತಿಸ್ವಾಮ್ಯದ ಹಕ್ಕಿನ ಮಾಲೀಕನಾಗಿದ್ರೆ ಅವನಿಗಿರುವಂತಹ ಹಕ್ಕುಗಳು ಯಾವುವು ಅನ್ನೋದನ್ನ ನಾವು ಇವತ್ತು ಬಹಳ ಡೀಟೇಲ್ ಇದು ಒಂದು ಕ್ಲಾಸಲ್ಲಿ ಮುಗಿಯೋದಿಲ್ಲ. ವಿ ಮೇ ಟೇಕ್ ಒನ್ ಆರ್ ಟೂ ಕ್ಲಾಸಸ್, 2 ಕ್ಲಾಸಸ್ ಬೇಕೇ ಬೇಕನ್ಸುತ್ತೆ ಇದನ್ನ ಪೂರ್ತಿ ಡಿಸ್ಕಸ್ ಮಾಡೋದಕ್ಕೆ. ಇವತ್ತು ಶುರು ಮಾಡಿದ್ದೀವಿ. ಲೆಟ್ ಅಸ್ see for to what extent we can complete those slides. So first one, rights of owner of copyright. Rights of copyright owner under section 14. ಸೊ ಏನೇನು ಅನ್ನೋದನ್ನ ನಾವಿವಾಗ ನೋಡೋಕೆ ಪ್ರಯತ್ನ ಪಡೋಣ. ಸೊ ನಾನು ಆಗ್ಲೇ ಹೇಳಿದೆ ಹಿಂದಿನ ತರಗತಿಯಲ್ಲಿ ಒಂದು ಕೃತಿಸ್ವಾಮ್ಯ ಹಕ್ಕಿನ ಮಾಲೀಕನಿಗೆ ಯಾವ್ಯಾವ ಹಕ್ಕುಗಳಿವೆ ಅನ್ನೋದು ಯಾವ ಆ ನೇಚರ್ ಆಫ್ ದ ವರ್ಕ್, ಆ ಕೃತಿಯ ಸ್ವಭಾವದ ಮೇಲೆ ಆಧಾರಿತ ಆಗಿರ್ತದೆ. ಬೇರೆ ಬೇರೆ ಕೃತಿಗಳಿಗೆ ಬೇರೆ ಬೇರೆ ರೀತಿಯ ಹಕ್ಕುಗಳಿರ್ತದೆ. ಆರ್ಟಿಸ್ಟಿಕ್ ವರ್ಕ್ಗೆ ಒಂದು ರೀತಿಯ ಹಕ್ಕುಗಳು, ಸಿನಿಮಾಟೋಗ್ರಾಫ್ ಫಿಲ್ಮ್ಗೆ ಒಂದು ರೀತಿಯ ಹಕ್ಕುಗಳು, ಗ್ರಂಥಗಳಿಗೆ ಒಂಥರ ಹಕ್ಕುಗಳು, ಮತ್ತೆ ಇನ್ನೊಂದು ಯಾವ್ದು ಮ್ಯೂಸಿಕಲ್ ವರ್ಕ್ಗೆ ಒಂಥರ ಹಕ್ಕುಗಳು. ಈ ರೀತಿ ಬೇರೆ ಬೇರೆ ಯಾವ ಕೃತಿಯ ಆಧಾರದ ಮೇಲೆ ಯಾವ್ಯಾವ ಹಕ್ಕುಗಳು ಬರುತ್ತೆ ಅನ್ನೋದನ್ನ ತೀರ್ಮಾನ ಮಾಡುತ್ತೆ ಯಾವುದು ಕೃತಿಸ್ವಾಮ್ಯ ಅಧಿನಿಯಮ. ಸೊ ರೈಟ್ಸ್ ಆಫ್, ಇವಾಗ ನಾವು ಫಸ್ಟ್ ನೋಡ್ತಿರೋದು ಯಾವುದು ಲಿಟ್ರರಿ ವರ್ಕ್, ಕೃತಿ ಅಥವಾ ಗ್ರಂಥದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಗ್ರಂಥದ ಮೇಲೆ ತನ್ನ ಕೃತಿಸ್ವಾಮ್ಯ ಹಕ್ಕನ್ನು ಹೊಂದಿದ್ರೆ ಅವನಿಗೆ ಇರುವಂತಹ ಹಕ್ಕುಗಳು ಯಾವ್ಯಾವ ಅನ್ನೋದನ್ನ ಕೃತಿಸ್ವಾಮ್ಯ ಅಧಿನಿಯಮ ಸೆಕ್ಷನ್ ಕಲಂ 14ರಲ್ಲಿ ಇವು ತಿಳಿಸಿದ್ದಾರೆ. These are the so many rights which the owner of a copyright in a literary work is going to have under Copyright Act as per section 14. ಅಂದ್ರೆ ಕಾಣಿಸ್ತಾ ಇದೆಯಾ? Can you see those things? I think there is some problem. Yes, sir. Yes, sir. ಇಲ್ಲ, ಏನು ಸಮಸ್ಯೆ ಇದೆ ರೀ, ನನಗೆ ಕಾಣಿಸ್ತಿಲ್ಲ. Visible, sir. ನಿಮಗೆ ಕಾಣಿಸ್ತಿದೆ, ನನಗೆ ಏನೋ ಸಮಸ್ಯೆ ಆಗಿದೆ. ಐ ವಿಲ್ ಸ್ಟಾಪ್ ಸ್ಕ್ರೀನ್ ಶೇರಿಂಗ್ ಅಂಡ್ ಐ ವಿಲ್ ರೆಸ್ಯೂಮ್. ಒಂದ್ಸತಿ ಸ್ಟಾಪ್ ಮಾಡ್ತೀನಿ. ಓಕೆ, ಇದೇನು ಮೀಟಿಂಗ್ ಹೆಂಗಾಯ್ತು? ಏನಾಯ್ತು ಇದು? Yes. Yes. ಕಾಣಿಸ್ತಾ ಇದೆಯಲ್ಲ ಕ್ಲೀನ್ ಆಗಿ? Yes, sir. So rights conferred on the owner of a literary work. ಗ್ರಂಥಗಳಿಗಿರೋ ಕೃತಿಸ್ವಾಮ್ಯ ಹಕ್ಕು ಅಲ್ಲಿ ಏನೇನು ಬರ್ತದೆ ಅಂದ್ರೆ, ಮೊದಲನೇದು ಟು ರಿಪ್ರೊಡ್ಯೂಸ್ ದ ವರ್ಕ್, ಆ ಗ್ರಂಥನ ಪುನರುತ್ಪಾದಿಸೋದು, ಕಾಪಿ ಅಂದ್ರೆ ಪ್ರತಿಗಳನ್ನ ಸೃಷ್ಟಿ ಮಾಡೋದು. ಇನ್ ಎನಿ ಮೆಟೀರಿಯಲ್ ಫಾರ್ಮ್, ಯಾವುದೇ ಫಾರ್ಮಲ್ ಯಾವುದೇ ರೂಪದಲ್ಲಿ ಬೇಕಾದ್ರೆ ಅದನ್ನ ರಿಪ್ರೊಡ್ಯೂಸ್ ಮಾಡ್ಬೋದು. ನಾನು ಎಕ್ಸಾಂಪಲ್ ಕೊಡ್ತೀನಿ, ನೀವು ಏನ್ ಮಾಡ್ತೀನಿ, ಬೆಸ್ಟ್ ಎಕ್ಸಾಂಪಲ್ ಯಾವುದೇ ರೂಪ ಅನ್ನೋದಕ್ಕೆ ನಾವು ನಿಮ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ಪುಸ್ತಕ ಇದೆ, ಟೆಕ್ಸ್ಟ್ ಬುಕ್ ಇದೆ. ಟೆಕ್ಸ್ಟ್ ಬುಕ್ ನಾನು ಏನ್ ಮಾಡಿದೆ, ಶಿಸ್ತಾಗೆಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಒಂದು PDF ಫೈಲ್ ಮಾಡಿದೆ. ಪುಸ್ತಕ ಒಂದು ಮೆಟೀರಿಯಲ್ ಫಾರ್ಮು, PDF ಫೈಲು ಇನ್ನೊಂದು ರೀತಿಯ ಮೆಟೀರಿಯಲ್ ಫಾರ್ಮ್. ಸೊ ಇದು ಏನಾಗುತ್ತೆ, ಇದನ್ನು ಕೂಡ ಪುನರುತ್ಪಾದನೆ ಅಂತ ಪರಿಗಣಿಸ್ತೀವಿ. ಸೊ ಅಥವಾ ಜೆರಾಕ್ಸ್ ಮಾಡಿದೆ, ಅದು ಒಂದು ಮೆಟೀರಿಯಲ್ ಫಾರ್ಮ್ ಗೊತ್ತಿಲ್ಲ. ಅಥವಾ ಫೋಟೋಗ್ರಾಫ್ ತೆಗೆದು ಎಲ್ಲ ಫೋಟೋಗ್ರಾಫ್ಗಳು ತೆಗೆದುಕೊಳ್ಳೋದು ಒಂದ್ ಕಡೆಯಿಂದ, ಒಂದು ಫೋಟೋಗ್ರಾಫ್ ಅದನ್ನೊಂದು ಅದು ವಿಡಿಯೋಗೆ ಸೇರಿಸೋದು, ಹಿಂಗೆ ಏನ್ ಬೇಕಾದ್ರೂ ಮಾಡ್ಬೋದು ನೀವು. ಸೊ ರಿಪ್ರೊಡ್ಯೂಸ್ ಮಾಡೋದು. ಸೊ ದಿಸ್ ಇಸ್ ರೈಟ್ ಆಫ್ ಓನರ್. ಪುನರುತ್ಪಾದನೆ ಯಾರು ಮಾಡಬಹುದು? ಆ ಗ್ರಂಥದ ಪುನರುತ್ಪಾದನೆ ಮಾಡೋ ಅಧಿಕಾರ ಯಾರಿಗೆ, ಹಕ್ಕು ಯಾರಿಗಿದೆ ಅಂದ್ರೆ ಅದು ಕೇವಲ ಅದರ ಮಾಲೀಕ, ಆ ಕೃತಿಸ್ವಾಮ್ಯ ಹಕ್ಕಿನ ಮಾಲೀಕ ಯಾರಿರ್ತಾನೋ ಅವನಿಗೆ ಮಾತ್ರ ಇರುತ್ತೆ. ಟು ರಿಪ್ರೊಡ್ಯೂಸ್ ದ ವರ್ಕ್ ಇನ್ ಎನಿ ಮೆಟೀರಿಯಲ್ ಫಾರ್ಮ್ ಇನ್ಕ್ಲೂಡಿಂಗ್ ದ ಸ್ಟೋರಿಂಗ್, ಅದನ್ನ ಶೇಖರಣೆ ಮಾಡೋದು ಅದು ಕೂಡ. ಸೊ ಏನ್ ಮಾಡ್ತೀವಿ, ನಾನೇನ್ ಮಾಡಿದೆ, ಒಂದು ನಿಮಿಷ, ಇನ್ನಿಬ್ರು ಬರ್ತಾ ಇದಾರೆ ಹುಡುಗರು.
ಯಾಕೆ ಆಗ್ತಿಲ್ಲ ಅದು? ಎಸ್. ಸೊ ಟು ರಿಪ್ರೊಡ್ಯೂಸ್ ದ ವರ್ಕ್ ಇನ್ ಎನಿ ಮೆಟೀರಿಯಲ್ ಫಾರ್ಮ್ ಇನ್ಕ್ಲೂಡಿಂಗ್ ಸ್ಟೋರಿಂಗ್, ಬರೀ ಪುನರುತ್ಪಾದನೆ ಮಾಡೋದು ಅಥವಾ ಪ್ರತಿಗಳನ್ನು ಮಾಡೋದು ಅಷ್ಟೇ ಅಲ್ಲ, ಅವುಗಳನ್ನ ಶೇಖರಣೆ ಮಾಡೋದು, ಸ್ಟೋರ್ ಮಾಡೋದು. ಸ್ಟೋರ್ ನಾನು ಹೇಳಿದ್ನಲ್ಲ, ಸ್ಟೋರ್ ಇಟ್ ಇನ್ ಎನಿ ಮೀಡಿಯಂ, ಯಾವುದೇ ಸಾಧನ ಅಥವಾ ಮಾಧ್ಯಮದ ಮೂಲಕ ಅದನ್ನ ಶೇಖರಣೆ ಮಾಡೋದು. ನಾನು ಹೇಳಿದ್ನಲ್ಲ, ಸೊ ಸಿಡಿಗಳಲ್ಲಿ ಕಾಪಿ ಮಾಡಿಡೋದು, ಅಥವಾ ಪೆನ್ ಡ್ರೈವ್ ಅಲ್ಲಿ ಕಾಪಿ ಮಾಡಿಡೋದು, ಅಥವಾ ಕ್ಲೌಡ್ ಅಲ್ಲಿ ಸ್ಟೋರ್ ಮಾಡೋದು. ಕ್ಲೌಡ್ ಗೊತ್ತಲ್ಲ, ನಮ್ಮ ಕ್ಲೌಡ್ ಸ್ಟೋರೇಜ್ ಕೇಳಿದಿರಲ್ಲ, ಕ್ಲೌಡ್ ಅಲ್ಲಿ ಯಾವುದೇ ವಿದ್ಯುನ್ಮಾನದ ಮೂಲಕವಾಗಿರ್ಬೋದು ಅಥವಾ ಬೇರೆ ಯಾವ್ದ್ರ ಮೂಲಕ ಆಗಲಿ ಸ್ಟೋರ್ ಮಾಡ್ಬೋದು. ಅದು ಕೂಡ ಯಾರ ಹಕ್ಕು? ಅದು ಓನರ್ನ ಹಕ್ಕು. ಪುನರುತ್ಪಾದನೆ ಮಾಡೋದು, ಪ್ರತಿಗಳನ್ನ ಶೇಖರಣೆ ಮಾಡೋದು, ಎರಡೂ ಹಕ್ಕು ಯಾರಿಗಿರುತ್ತೆ? ದಟ್ ಈಸ್ ದ ರೈಟ್ ಆಫ್ ದ ಓನರ್ ಆಫ್ ಎ ಕಾಪಿ ರೈಟ್. ಆ ಕೃತಿಸ್ವಾಮ್ಯ ಹಕ್ಕಿನ ಗ್ರಂಥದಲ್ಲಿ ಕೃತಿಸ್ವಾಮ್ಯ ಹಕ್ಕು ಯಾರಿಗಿರುತ್ತೋ ಆ ಮಾಲೀಕನಿಗೆ ಮಾತ್ರ ಈ ಕೆಲಸಗಳನ್ನ ಮಾಡಕ್ಕೆ ಹಕ್ಕಿದೆ. ಬೇರೆಯವ್ರ ಏನಾರ ಹಿಂಗೆ ಮಾಡಿದ್ರೆ, ಪುನರುತ್ಪಾದನೆ ಮಾಡೋದು ಅಥವಾ ಅದನ್ನ ಶೇಖರಣೆ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಅದು ಅವರ ಇವನ ಹಕ್ಕಿನ ಉಲ್ಲಂಘನೆ ಆಗ್ತದೆ. ಇಟ್ ಬಿಕಮ್ಸ್ ಇನ್ಫ್ರಿಂಗ್ಮೆಂಟ್ ಆಫ್ ಓನರ್ಸ್ copyright. So this is the first and the most important right to reproduce in any material form, including storing of it in any medium. ಯಾವುದೇ ಮಾಧ್ಯಮದಲ್ಲಿ ಬೇಕಾದ್ರೂ ನೀವು ಅದನ್ನ ಸ್ಟೋರ್ ಮಾಡಿರಬಹುದು, ಈವನ್ ಬೈ ಎಲೆಕ್ಟ್ರಾನಿಕ್ ಮೀನ್ಸ್, ವಿದ್ಯುನ್ಮಾನದ ಮೂಲಕ ನೀವು ಸ್ಟೋರ್ ಮಾಡಿದ್ರು. ಹೇಳಿದ್ನಲ್ಲ, ನಾನು ಇವಾಗ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳೋದು ಅಥವಾ ಬೇರೆ ಬೇರೆ ಮಾರ್ಗಗಳಲ್ಲಿ ನಾವು ಸ್ಟೋರ್ ಮಾಡೋದು, ಕ್ಲೌಡ್ ಸ್ಟೋರ್ ಮಾಡೋದು, ಸಿಡಿ ಸ್ಟೋರ್ ಮಾಡೋದು, ಅಲ್ಲ ವಿದ್ಯುನ್ಮಾನದ ಮೂಲಕ ಹಂಗೆ ಬೇಕಾದ್ರೂ ಮಾಡಿ, ಅಥವಾ ನೀವು ಪ್ರಿಂಟ್ ಮಾಡಿ ಸ್ಟೋರ್ ಮಾಡಿ, ಇರ್ರೆಸ್ಪೆಕ್ಟಿವ್ ಆಫ್ ಯು ಕೈಂಡ್ ಮೆಥಡ್ ಆಫ್ ಸ್ಟೋರಿಂಗ್. ಆ ಕೆಲಸಗಳನ್ನ ಯಾರು ಮಾಡಬಹುದು? ಕೇವಲ ಆ ಕೃತಿಸ್ವಾಮ್ಯ ಹೊಂದಿರುವಂತ ಕೃತಿಸ್ವಾಮ್ಯದ ಒಡೆಯ ಇರ್ತಾನಲ್ಲ, ಮಾಲೀಕ ಇರ್ತಾನೋ, ಅವನು ಮಾತ್ರ ಅದನ್ನ ಮಾಡಬಹುದು. ದ ಫಸ್ಟ್ ಇಂಪಾರ್ಟೆಂಟ್ ರೈಟ್ ಆಫ್ ಎ ಓನರ್ ಆಫ್ ಎ ಲಿಟರರಿ ವರ್ಕ್, ಓನರ್ ಆಫ್ ಎ ಕಾಪಿರೈಟ್ ಆಫ್ ಎ ಲಿಟರರಿ ವರ್ಕ್. ಎರಡನೇದು ಅದರಲ್ಲೇ ಟು ಇಶ್ಯೂ ಕಾಪೀಸ್ ಆಫ್ ವರ್ಕ್ ಟು ಪಬ್ಲಿಕ್ ಆರ್ ಟು ಕಮ್ಯುನಿಕೇಟ್ ದ ವರ್ಕ್ ಟು ಪಬ್ಲಿಕ್. ಟು ಇಶ್ಯೂ ಕಾಪೀಸ್ ಆಫ್ ವರ್ಕ್ ಟು ಪಬ್ಲಿಕ್ ಅಂದ್ರೆ ಅದರ ಪ್ರತಿಗಳನ್ನ ಸಾರ್ವಜನಿಕವಾಗಿ ವಿತರಿಸೋದು. ಇಶ್ಯೂ ಮಾಡಿದ್ರೆ ವಿತರಿಸೋದು. ಟು ಇಶ್ಯೂ ಕಾಪೀಸ್ ಆಫ್ ವರ್ಕ್ ಟು ಪಬ್ಲಿಕ್ ಆರ್ ಕಮ್ಯುನಿಕೇಟ್ ದ ವರ್ಕ್ ಟು ಪಬ್ಲಿಕ್. ಅದರ ಪ್ರತಿಗಳನ್ನ ಸಾರ್ವಜನಿಕರಿಗೆ ನೀಡೋದು, ಅಥವಾ ಅದನ್ನ ಆ ಒಂದು ಆ ಗ್ರಂಥನ ಸಾರ್ವಜನಿಕರಿಗೆ ಸಂವಹನ ಮಾಡೋದು. ಕಮ್ಯುನಿಕೇಟ್ ದ ವರ್ಕ್ ಟು ಪಬ್ಲಿಕ್. ಮೊದಲನೇದು ಅದರ ಪ್ರತಿಗಳನ್ನ ಮಾಡೋದು, ಮತ್ತು ಅವುಗಳನ್ನ ಯಾವುದೇ ಮಾಧ್ಯಮದ ಮೂಲಕ ಸ್ಟೋರ್ ಮಾಡೋದು, ಶೇಖರಣೆ ಮಾಡೋದು. ಎರಡನೇದು ಅವುಗಳ ಪ್ರತಿಗಳನ್ನ ಸಾರ್ವಜನಿಕವಾಗಿ ಅವುಗಳನ್ನ ವಿತರಣೆ ಮಾಡೋದು, ಅಥವಾ ಆ ಒಂದು ಗ್ರಂಥನ ಸಾರ್ವಜನಿಕರಿಗೆ ಸಂವಹನ ಮಾಡೋದು. ಈ ಎಲ್ಲಾ ಕೆಲಸಗಳನ್ನ ಯಾರು ಮಾಡಬಹುದು? ಕೇವಲ ಆ ಕೃತಿಸ್ವಾಮ್ಯ ಹಕ್ಕಿನ ಮಾಲೀಕ ಇರ್ತಾನಲ್ಲ, ಅವನಿಗೆ ಮಾತ್ರ ಇದನ್ನ ಮಾಡಕ್ಕೆ ಅಧಿಕಾರ ಇದೆ, ಬೇರೆಯವರು ಇದನ್ನ ಮಾಡಂಗಿಲ್ಲ. ಮುಂದುವರಿತಾ, ಟು ಮೇಕ್ ಎನಿ ಸಿನಿಮಾಟೋಗ್ರಾಫ್ ಫಿಲ್ಮ್ ಆರ್ ಸೌಂಡ್ ರೆಕಾರ್ಡಿಂಗ್ ಇನ್ ರೆಸ್ಪೆಕ್ಟ್ ಆಫ್ ದ ವರ್ಕ್. ಯಾವುದೋ ಒಂದು ಕಾದಂಬರಿ ಬರ್ತಿದ್ಯಪ್ಪ, ಅಥವಾ ಒಂದು ಕತೆ ಬರ್ತಿದ್ಯಪ್ಪ, ಅಥವಾ ಒಂದು ಬೇರೆ ಬರ್ತಿದ್ಯಾ, ಒಂದು ಗ್ರಂಥ ಬರ್ತಿದ್ಯಪ್ಪ, ಅಥವಾ ಒಂದು ಗ್ರಂಥ ಬರ್ತಿದ್ಯಾ, ಅಥವಾ ಒಂದು ನಿಂಗೆ ಈ ತರದ್ದು ಯಾವುದೇ ಗ್ರಂಥ ಆಗಿರ್ಬೋದು. ಸೊ ಟು ಮೇಕ್ ಸಿನಿಮಾ, ಅವುಗಳನ್ನ ಆ ಕಾದಂಬರಿ, ಗ್ರಂಥ, ಕಥೆನ ಬಳಸ್ಕೊಂಡು ಒಂದು ಚಲನಚಿತ್ರನ ತಯಾರು ಮಾಡೋದು. ಟು ಮೇಕ್ ಆರ್ ಟು ಪ್ರೊಡ್ಯೂಸ್ ಎನಿ ಸಿನಿಮಾಟೋಗ್ರಾಫ್ ಫಿಲ್ಮ್ ಆರ್ ಸೌಂಡ್ ರೆಕಾರ್ಡಿಂಗ್ ಇನ್ ರೆಸ್ಪೆಕ್ಟ್ ಆಫ್ ದ ವರ್ಕ್. ಈ ಒಂದು ಗ್ರಂಥನ ಬಳಸ್ಕೊಂಡು ಒಂದು ಚಲನಚಿತ್ರ ಮಾಡೋದು ಅಥವಾ ಸೌಂಡ್ ರೆಕಾರ್ಡಿಂಗ್ ಮಾಡೋದು, ಧ್ವನಿ ಮುದ್ರಣ ಮಾಡೋದು ಇದೆಯಲ್ಲ, ಅದು ಕೂಡ ಯಾರು ಮಾಡ್ಬೋದು? ಅದರ ಮಾಲೀಕ ಮಾತ್ರ ಮಾಡ್ಬೋದು, ಹೊರತು ಬೇರೆಯವರು ಮಾಡಂಗಿಲ್ಲ. ನಾನು ಕತೆ ಬರ್ತಿದ್ದೀನಿ, ನನ್ನ ಕತೆ ಒಂದು ಪುಸ್ತಕ ಪ್ರಕಟಣೆ ಮಾಡಿದ್ದೀನಿ. ಆ ಪುಸ್ತಕ ಓದ್ತಾನೆ ಯಾರೋ, ಅವ್ನು ತುಂಬಾ ಇಷ್ಟ ಆಗ್ಬಿಡ್ತು, ಆ ಕಥೆನ ತಗೊಂಡು ಅವ್ನು ಸಿನಿಮಾ ಮಾಡಕ್ಕಾಗಲ್ಲ. ಅವ್ನು ಸಿನಿಮಾ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಿಲ್ಮ್ ಪ್ರೊಡ್ಯೂಸರ್ ಫಸ್ಟ್ ಓನರ್ ಹತ್ರ ಬರ್ಬೇಕು, ಓನರ್ನ ಕೇಳ್ಬೇಕು, ಅವ್ನ್ ಪರ್ಮಿಷನ್ ಕೊಟ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ. ಲೇಖಕ ಏನಿದಾನೋ ಅವನೇ ಬೇಕಾದ್ರೆ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ಬೋದು ತನ್ನ ಒಂದು ಕತೆ ಮೇಲೆ. ಬೇರೆಯವರು ಅದನ್ನ ಆ ಕಥೆನ ಬಳಸ್ಕೊಂಡು ಫಿಲ್ಮ್ ಪ್ರೊಡ್ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಅವನು ಅವರ ಪರ್ಮಿಷನ್ ತಗೊಬೇಕು. ಇದ್ರ ಬಗ್ಗೆ ಒಂದಷ್ಟು ಗಲಾಟೆಗಳು ನಡೀತೀನಿ, ನೀವು ನೋಡಿರ್ಬೋದು. 3 Idiots ಪಿಕ್ಚರ್ ಗೊತ್ತಿದೆ ಎಲ್ಲರಿಗೂ. ಅದರ ಮೂಲ ಕಥೆ ಯಾರ್ದು ಅಂದ್ರೆ ಚೇತನ್ ಭಗತ್, ನಾನ್ ಬರ್ದಿರೋದು ಪುಸ್ತಕನ, ಅದನ್ನ ನಾನು ಕದ್ಬಿಟ್ಟಿದ್ದೇನೆ ವಿನೋದ್ ಚೋಪ್ರಾ ಅಂತ ಗಲಾಟೆ ಮಾಡ್ತಿದ್ದ. ಸೊ ಆಮೇಲೆ ಏನೋ ಗಲಾಟೆಗಳಾಯ್ತು, ಆಮೇಲೆ ಸುಮ್ಮನಾದ್ರು. ಅವರೆಲ್ಲ ದೊಡ್ಡ ಗ್ಯಾಂಗ್ಗಳು ಅವ್ರದ್ದು, ಅಂಡರ್ ವರ್ಲ್ಡ್ ಅವ್ರದ್ದೆಲ್ಲ ಲಿಂಕ್ ಇದೆ ಅಂತ ಇವ್ನ ಎದುರಿಸಿದ್ರು, ಬೆದರಿಸಿದ್ರು ಅಂತಾನು ಎಲ್ಲ ಸ್ಟೋರಿ ಇದೆ. ಚೇತನ್ ಭಗತ್ ಸುಮ್ಮನಾದಂತ. ಯಾಕಂದ್ರೆ ವಿ ನೋ ದಟ್ 3 Idiots is considered as one of the most all time best ಹಿಂದಿ ಮೂವಿ ಅಂತ ಪರಿಗಣಿಸ್ತಾರೆ ತುಂಬಾ ಜನ. ಇಷ್ಟು ಈ ಹಿಂದಿ ಚಲನಚಿತ್ರದ ಇತಿಹಾಸದಲ್ಲಿ ಅತ್ಯಂತ
ಉತ್ತಮ ಚಿತ್ರ ಅಂದ್ರೆ 3 ಇಡಿಯಟ್ಸ್ ಅಂತ ಜನ ಅಂತಾರೆ. ಅಷ್ಟು ಚೆನ್ನಾಗಿ ಸ್ಟೋರಿ ಇದೆ, ಅಷ್ಟು ಚೆನ್ನಾಗಿದೆ ಅಂತ ಆ ಸ್ಟೋರಿ ತುಂಬಾ ಚೆನ್ನಾಗಿದೆ ಅಂತ. ಆ ಸ್ಟೋರಿ ಬರ್ದಿದ್ದು ನಾನು ಫಸ್ಟ್. ಅದರ ಪ್ರೊಡ್ಯೂಸರ್ ಇದ್ದಾನೆ ವಿಧು ವಿನೋದ್ ಚೋಪ್ರಾ, ನನ್ನ ಪರ್ಮಿಷನ್ ತಗೊಂಡೆ ಫಿಲ್ಮ್ ತೆಗೆದ ಅಂತ ಚೇತನ್ ಭಗತ್ದು ಅವನ ಒಂದು ಅಲಿಗೇಷನ್. ಅದೆಷ್ಟು ಮಟ್ಟಿಗೆ ನಿಜಾನ ಸುಳ್ಳು ನಮ್ಗೆ ಗೊತ್ತಿಲ್ಲ. ಕೆಲವರು ಹೇಳ್ತಾರೆ ಹೌದು ಚೇತನ್ ಭಗತ್ ಅದು ಕತೆ ಅಂತ. ಸೊ ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಹಂಗೆ ಸಿನಿಮಾಟ ಯಾವುದೋ ಒಂದು ಕತೆ ಬರ್ದಿದ್ದೀನಿ ಅಂದ್ರೆ ಅದನ್ನ ಬಳಸ್ಕೊಂಡು ಒಂದು ಚಿತ್ರದಲ್ಲಿ ಬಳಸ್ಕೊಂಡು ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೂ ಅದು ಯಾರು ಹಾಕಿರ್ತದೆ ಅಂದ್ರೆ ಇಟ್ ಈಸ್ ದ ರೈಟ್ ಆಫ್ ದ ಓನರ್ ಆಫ್ ಎ ಕಾಪರೇಟ್. ಅರ್ಥ ಆಗ್ತಿದ್ಯಾ? ಕೇಳಿಸ್ತಿದ್ಯಾ? ಆಮೇಲೆ ಅಡಿಬಲ್ ಕೇಳಿಸ್ತಿದ್ಯಾ? Yes, sir. ಅರ್ಥ ಆಗ್ಲಿಲ್ಲ ಅಂದ್ರೆ ಕೇಳ್ಬೇಕಪ್ಪ ದಯವಿಟ್ಟು. ಟು ಮೇಕ್ ಎನಿ ಸಿನಿಮಾಟೋಗ್ರಾಫ್ ಫಿಲ್ಮ್ ಆರ್ ಸೌಂಡ್ ರೆಕಾರ್ಡಿಂಗ್ ಇನ್ ರೆಸ್ಪೆಕ್ಟ್ ಆಫ್ ದ ವರ್ಕ್. ಮುಂದುವರಿತಾ, ಟು ಮೇಕ್ ಎನಿ ಟ್ರಾನ್ಸ್ಲೇಷನ್ ಆಫ್ ದ ವರ್ಕ್. ಟ್ರಾನ್ಸ್ಲೇಷನ್ ಅಂದ್ರೆ ಭಾಷಾಂತರ ಮಾಡೋದು, ತರ್ಜುಮೆ ಮಾಡೋದು. ಟು ಮೇಕ್ ಎನಿ ಟ್ರಾನ್ಸ್ಲೇಷನ್ ಆಫ್ ವರ್ಕ್. ಕನ್ನಡದಲ್ಲಿ ಬರೆದಿದ್ದೀನಿ ನನ್ನ ಪುಸ್ತಕ, ಕನ್ನಡದಿಂದ ಅದನ್ನ ಮರಾಠಿಗೆ ತರ್ಜುಮೆ ಮಾಡಬೇಕು, ಟ್ರಾನ್ಸ್ಲೇಷನ್ ಮಾಡಬೇಕು. ಅಥವಾ ಇಂಗ್ಲಿಷ್ ಅಲ್ಲಿ ನಾನು ಪುಸ್ತಕ ಬರೆದಿದ್ದೀನಿ, ಅದನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಬೇಕು. ಯಾರು ಮಾಡ್ಬೋದು ಅದನ್ನ? ಅದರ ಓನರ್ ಮಾತ್ರ ಮಾಡಕ್ ಸಾಧ್ಯ. ಓನರ್ ಮಾತ್ರ ಮಾಡ್ಬೇಕು, ಅಥವಾ ಅವ್ನ ಪರ್ಮಿಷನ್ ತಗೊಂಡು ಬೇರೆಯವ್ರು ಮಾಡ್ಬೋದು. ಆದ್ರೆ ಅವ್ನ ಪರ್ಮಿಷನ್ ಇರ್ಬೇಕು, ಅಥವಾ ಅವನೇ ಮಾಡ್ಬೇಕು. ಅದಿಲ್ಲ ಅಂದ್ರೆ ಅದು ಇನ್ಫ್ರಿಂಗ್ಮೆಂಟ್ ಆಗ್ತದೆ. ಸೊ ಟು ಮೇಕ್ ಟ್ರಾನ್ಸ್ಲೇಷನ್ ಆಫ್ ದ ವರ್ಕ್ ಈಸ್ ದ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ದ ಓನರ್ ಆಫ್ ಎ ಕಾಪರೇಟ್. ಆ ಕೃತಿಸ್ವಾಮ್ಯ ಹಕ್ಕಿನ ಮಾಲೀಕ ಇರ್ತಾನಲ್ಲ, ಅವನು ಮಾತ್ರ ತನ್ನ ಒಂದು ಗ್ರಂಥನ, ಲಿಟರರಿ ವರ್ಕ್, ಗ್ರಂಥದ ಬಗ್ಗೆ ಮಾತಾಡ್ತಿದ್ವಿ ನಾವು, ಅದನ್ನ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡೋ ಹಕ್ಕು ಯಾರಿಗಿರುತ್ತೆ? ಅದು ಆ ಓನರ್ಗೆ ಇರ್ತದೆ, ಬೇರೆಯವರು ಮಾಡಂಗಿಲ್ಲ. ಇವಾಗ ನಾನು ಹೇಳಿದ್ನಲ್ಲ, ಎಸ್ ಎಲ್ ಭೈರಪ್ಪನವರ ಕವನನ, ಆ ಕಥೆನ, ಅವರ ಪುಸ್ತಕಗಳನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂದ್ರೆ ಎಸ್ ಎಲ್ ಭೈರಪ್ಪನವ್ರು ಮಾಡ್ಬೇಕು, ಅಥವಾ ಎಸ್ ಎಲ್ ಭೈರಪ್ಪನವ್ರ ಪರ್ಮಿಷನ್ ತಗೊಂಡು ಬೇರೆಯವ್ರು ಮಾಡ್ಬೇಕು. ಯಾಕಂದ್ರೆ ಅದರಲ್ಲಿ ಕಾಪಿರೈಟ್ ಯಾರಿಗಿರುತ್ತೆ? ಎಸ್ ಎಲ್ ಭೈರಪ್ಪನವ್ರು ಇರ್ತದೆ. I hope you can understand. That is how it works. To make any translation of the work is also the exclusive right of the owner of the copyright in the work. ಮುಂದುವರಿತಾ, to make adaptation of the work. ಅಡ್ಯಾಪ್ಟೇಷನ್ ಅಂದ್ರೆ ಕನ್ನಡದಲ್ಲಿ ರೂಪಾಂತರ ಅಂತ ಕರೀತಾರೆ. ರೂಪಾಂತರ ಅಂದ್ರೆ ಅದರ ರೂಪನ ಬದಲಾವಣೆ ಮಾಡೋದು, ಬೇರೆ ಬೇರೆ ರೀತಿಯ ಬದಲಾವಣೆಗಳು. ಹೆಂಗೆ ಏನು ಅನ್ನೋದನ್ನ ಮುಂದಕ್ಕೆ ನಾವು ನೋಡ್ತೀವಿ. ವಾಟ್ ಈಸ್ ಕನ್ಸಿಡರ್ಡ್ ಆಸ್ ಅಡ್ಯಾಪ್ಟೇಷನ್ ಆಫ್ ಲಿಟರರಿ ವರ್ಕ್. ಲಿಟರರಿ ವರ್ಕ್ ನ ರೂಪಾಂತರ ಹೆಂಗೆ ಏನು ಅನ್ನೋದನ್ನ ಮುಂದಕ್ಕೆ ಓದ್ತೀವಿ. ಈವನ್ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎನ್ ಎಕ್ಸ್ಕ್ಲೂಸಿವ್ ರೈಟ್ ಆಫ್ ದ ಓನರ್ ಆಫ್ ಎ ಕಾಪಿರೈಟ್. ಟು ಮೇಕ್ ಅಡ್ಯಾಪ್ಟೇಷನ್ ಆಫ್ ದ ವರ್ಕ್. ಅಡ್ಯಾಪ್ಟೇಷನ್ ಅಂದ್ರೆ ಬರ್ಕೊಳಿಬೇಕಾದ್ರೆ ಯಾರು ಗೊತ್ತಾಗ್ಲಿಲ್ಲ ಅಂದ್ರೆ ರೂಪಾಂತರ ಮಾಡೋದು. ರೂಪಾಂತರ ಅದರ ರೂಪನ ಬದಲಾವಣೆ ಮಾಡೋದು. ಬೇರೆ ಬೇರೆ ರೀತಿ, ಬೇರೆ ಬೇರೆ ಕೃತಿಗಳನ್ನ ಬೇರೆ ಬೇರೆ ರೀತಿ ಬದಲಾವಣೆ ಮಾಡಬಹುದು. ಅದೇನು ಹೆಂಗೆ ಅನ್ನೋದನ್ನ ಮುಂದೆ ನಾವು ಡಿಸ್ಕಷನ್ ಮಾಡೋಣ. ಸೊ ಟು ಮೇಕ್ ಅಡ್ಯಾಪ್ಟೇಷನ್ ಆಫ್ ದ ವರ್ಕ್, these are considered as the exclusive rights of the owner of a copyright in a literary work. ಒಂದು ಕೃತಿ ಅಥವಾ ಒಂದು ಗ್ರಂಥದ ಕೃತಿಸ್ವಾಮ್ಯ ಹಕ್ಕಿನ ಮಾಲೀಕ ಇರ್ತಾನಲ್ಲ, ಅವನ ಹಕ್ಕುಗಳು ಎಷ್ಟಾಯ್ತು? ಆಲ್ಮೋಸ್ಟ್ 1, 2, 3, 4, 5 ಪ್ರಮುಖವಾದಂತಹ ಹಕ್ಕುಗಳು ಆ ಓನರ್ಗೆ ಇರ್ತದೆ. ಮುಂದುವರಿತಾ, ಸೊ ರೈಟ್ ಇನ್ ಕಂಪ್ಯೂಟರ್ ಪ್ರೋಗ್ರಾಮ್. ರೈಟ್ಸ್ ಇನ್ ಕಂಪ್ಯೂಟರ್ ಪ್ರೋಗ್ರಾಮ್. ಈ ಕಂಪ್ಯೂಟರ್ ಪ್ರೋಗ್ರಾಮ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಲಿಟರರಿ ವರ್ಕ್. ಅದು ನಮ್ಗೆಲ್ಲರಿಗೂ ಗೊತ್ತಿರಬೇಕು. ಕಂಪ್ಯೂಟರ್ ಪ್ರೋಗ್ರಾಮ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಲಿಟರರಿ ವರ್ಕ್. ಅದನ್ನು ಕೂಡ ಗ್ರಂಥ ಅಥವಾ ಕೃತಿ ಅಂತಾನೆ ಪರಿಗಣಿಸ್ತೀವಿ. ಯಾಕೆಂದ್ರೆ ಅಲ್ಲೂ ವಾಟ್ ಈಸ್ ಕಂಪ್ಯೂಟರ್ ಪ್ರೋಗ್ರಾಮ್? ಕಂಪ್ಯೂಟರ್ ಪ್ರೋಗ್ರಾಮ್ ಇಸ್ ನಥಿಂಗ್ ಬಟ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ written in a language which could be understood only by the machine readable language, and which is going to make a computer to give a desired output. ಇದು ಸಿಂಪಲ್ ಮೀನಿಂಗ್ ಕಂಪ್ಯೂಟರ್ ಪ್ರೋಗ್ರಾಮ್. ಕಂಪ್ಯೂಟರ್ ಪ್ರೋಗ್ರಾಮ್ ಅಂದ್ರೆ ಏನು? ಅದು ಇಟ್ಸ್ ಎ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್. ಇನ್ಸ್ಟ್ರಕ್ಷನ್ಸ್ ಅಂದ್ರೆ ನಿರ್ದೇಶನಗಳ. ಏನಂತಾರೆ ಇನ್ಸ್ಟ್ರಕ್ಷನ್ ಅಂದ್ರೆ ಕನ್ನಡದಲ್ಲಿ? ವಾಟ್ ಇಸ್ ದ ಮೀನಿಂಗ್ ಆಫ್ ಸಮ್ ಇನ್ಸ್ಟ್ರಕ್ಷನ್ಸ್? ಸಲಹೆ ಅಲ್ಲ. ಅಡ್ವೈಸ್ ಅಂದ್ರೆ ಸಲಹೆ. ನಿರ್ದೇಶನ. ಇನ್ಸ್ಟ್ರಕ್ಷನ್ ಅಂದ್ರೆ ನಿರ್ದೇಶನ. ಹಿಂಗ್ ಮಾಡ್ಬೇಕು ಅಂತ ಹೇಳ್ತದೆ. ಸೊ ಅದನ್ನ ಹೆಂಗ್ ಬರೆದಿರ್ತಾರೆ ಅಂದ್ರೆ, ಇಟ್ ಈಸ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ಇಸ್ ರಿಟನ್ ಇನ್ ಎ ಮೆಷಿನ್ ರೀಡೇಬಲ್ ಲ್ಯಾಂಗ್ವೇಜ್. ನೋಡ್ತೀವಿ C++ ಏನೇನೋ ಇದಾವೆ ಲ್ಯಾಂಗ್ವೇಜಸ್, ಕಂಪ್ಯೂಟರ್ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ನ ಕೇವಲ ಕಂಪ್ಯೂಟರ್ ಮಾತ್ರ ಅರ್ಥ ಮಾಡ್ಕೊಬೇಕು. ನಾವು ಓದಿದ್ರೆ ನಮ್ಗೆ ಅದು ಅರ್ಥ ಆಗಲ್ಲ, ಕಂಪ್ಯೂಟರ್ ಅರ್ಥ ಆಗ್ತದೆ. ಅದನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡುತ್ತೆ ಕಂಪ್ಯೂಟರ್? ನಮ್ಗೆ ಬೇಕಾಗಿದ್ದ ರಿಸಲ್ಟ್ಸ್ ನ ಕೊಡುತ್ತೆ. ಪ್ರಿಂಟ್ ಮಾಡ್ಬೇಕು ಅಂದ್ರೆ, ಹಿಂಗ್ ಪ್ರಿಂಟ್ ಬರ್ಬೇಕು ಅಂದ್ರೆ ಅದಕ್ಕೆ ಕಮಾಂಡ್ ಕೊಡ್ತೀವಿ. ಆ ಕಮಾಂಡ್ ಕೊಡೋದು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅರ್ಥ ಆಗ್ತದೆ. ಅದು ನಮ್ಗೆ ಪ್ರಿಂಟ್ ಕೊಡುತ್ತೆ. ಫೋಟೋ ಪ್ರಿಂಟ್ ಆಗ್ಬೇಕು, ಪ್ರಿಂಟ್ ಬರ್ತದೆ. ಅಥವಾ ಇನ್ನೊಂದೇನೋ ಎಷ್ಟೊಂದು ಕೆಲಸಗಳು ಮಾಡ್ತೀವಿ ಕಂಪ್ಯೂಟರ್ ಅಲ್ಲಿ. ಹೆಂಗೆ? ಇಟ್ ಈಸ್ ಬಿಕಾಸ್ ಇಟ್ ಈಸ್ ಇನ್ಸ್ಟ್ರಕ್ಷನ್ಸ್. ನಾವೊಂದು ಟೈಪ್ ಮಾಡಿದ್ರೆ ಅದು ಇನ್ನೊಂದು ರೀತಿ ಪ್ರೊಸೆಸ್ ಮಾಡಿ ಇನ್ನೊಂದು ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಕಂಪ್ಯೂಟರ್ಗೆ. ಕಂಪ್ಯೂಟರ್ ನಮ್ಗೆ ಬೇಕಾಗಿದ್ದನ್ನ ಔಟ್ಪುಟ್ ಕೊಡ್ತದೆ. ಸೊ ಆ ಕಂಪ್ಯೂಟರ್ ಪ್ರೋಗ್ರಾಮ್ ಕೂಡ ಭಾಷೆ ಬಳಸ್ಕೊಂಡು ಬರ್ದಿರೋದ್ರಿಂದ ಅದನ್ನು ನಾವು ಲಿಟರರಿ ವರ್ಕ್ ಅಂತಾನೆ ಪರಿಗಣಿಸ್ತೀವಿ. ಅದನ್ನು ಕೂಡ ಗ್ರಂಥ ಅಥವಾ ಕೃತಿ ಅಂತಾನೆ ಪರಿಗಣಿಸ್ತೀವಿ. ಅದರ ಮಾಲೀಕನ ಹಕ್ಕುಗಳೇನೇನು ನಾವು ನೋಡ್ತೀವಿ. ಈಗ MS ಆಫೀಸ್, MS 365 ಅಂತ ಬಂದಿದೆ. ಈಗ ಮುಂಚೆ MS ಆಫೀಸ್ 2019 ಲೇಟೆಸ್ಟ್ ವರ್ಷನ್ ಇತ್ತು. ಆಮೇಲೆ 365 ಬಂತು. ಅದಕ್ಕೆ ಮುಂಚೆ 16 ವರ್ಷನ್ ಇದೆ, 12 ವರ್ಷನ್ ಇತ್ತು, 10 ಇದೆ. ವಿಂಡೋಸ್ OS ಇದೆ, ವಿಂಡೋಸ್ 10,
ವಿಂಡೋಸ್ 10 Pro ಅಂತ ಬಂದಿದೆ ಈಗ. ಇವೆಲ್ಲ ಏನು ಕಂಪ್ಯೂಟರ್ ಪ್ರೋಗ್ರಾಮ್ಸ್. ಆಲ್ ಆಫ್ ದೆಮ್ ಆರ್ ಓನ್ ಬೈ ಹೂಮ್? ಯಾರು ಓನರ್ ಇದಕ್ಕೆಲ್ಲ ಗೊತ್ತಾ? Microsoft. Microsoft is the company which owns copyright of all these MS Office, Windows, Word ಇದೆಲ್ಲ ಅವ್ರಿಗೆ ಸೇರಿದ್ದು ಕಾಪಿರೈಟ್. ಸೊ ಅವ್ರಿಗೆ ಹಕ್ಕುಗಳೇನೇನಿದೆ? ರೈಟ್ಸ್ ಆಫ್ ಓನರ್ ಆಫ್ ಎ ಕಂಪ್ಯೂಟರ್ ಪ್ರೋಗ್ರಾಮ್. ಅವ್ರ ಹಕ್ಕುಗಳೇನು ಅನ್ನೋದನ್ನ ನೋಡೋಣ. ಇದು ಲಿಟರರಿ ವರ್ಕ್ ಆಗಿರೋದ್ರಿಂದ ಆಲ್ ದ ರೈಟ್ಸ್ ಆಫ್ ಓನರ್ ಆಫ್ ಲಿಟರರಿ ವರ್ಕ್ ಆರ್ ಅವೈಲಬಲ್ ಇವನ್ ಟು ದ ಓನರ್ ಆಫ್ ಎ ಕಂಪ್ಯೂಟರ್ ಪ್ರೋಗ್ರಾಮ್. ಲಿಟರರಿ ವರ್ಕ್ಗೆ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ ಯಾವ ಕೃತಿಸ್ವಾಮ್ಯ ಹಕ್ಕುಗಳಿದೆಯೋ ಅವೆಲ್ಲ ಹಕ್ಕುಗಳು ಈ ಕಂಪ್ಯೂಟರ್ ಪ್ರೋಗ್ರಾಮ್ಗೂ ಇದೆ. ಅದರ ಜೊತೆಯಲ್ಲಿ ದೇರ್ ಆರ್ ಫ್ಯೂ ಮೋರ್ ರೈಟ್ಸ್. ಅದರ ಅಡಿಷನ್ ಆಗಿ ಇನ್ನೊಂದಷ್ಟಿದೆ. ಏನಂದ್ರೆ ಟು ಸೆಲ್ ಆರ್ ಟು ಗಿವ್ ಆನ್ ಹೈರ್. ಟು ಸೆಲ್ ಅಂದ್ರೆ ಆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ ಒಂದು ಪ್ರತಿನ ಮಾರಾಟ ಮಾಡೋದು. ಆರ್ ಟು ಗಿವ್ ಇಟ್ ಆನ್ ಹೈರ್, ಅದನ್ನ ಬಾಡಿಗೆ ಕೊಡೋದು ಬೇರೆಯವ್ರಿಗೆ. ಆರ್ ಟು ಆಫರ್ ಫಾರ್ ಸೇಲ್ ಆರ್ ಹೈರ್ ಫಾರ್ ಕಮರ್ಷಿಯಲ್ ರೆಂಟಲ್, ವಾಣಿಜ್ಯವಾಗಿ ಅದನ್ನ ರೆಂಟಲ್ಗೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡೋದು. ಅಂಡ್ ಎನಿ ಕಾಪಿ ಆಫ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ರಿಗಾರ್ಡ್ಲೆಸ್ ಆಫ್ ವೆದರ್ ಸಚ್ ಕಾಪಿ ಹ್ಯಾಸ್ ಬೀನ್ ಸೋಲ್ಡ್ ಆರ್ ಗಿವನ್ ಆನ್ ಹೈರ್ ಆನ್ ಅರ್ಲಿಯರ್ ಅಕೇಶನ್. ನಾವು ನೋಡಿದೀವಿ. ಯೂಶುವಲ್ ಆಗಿ ನಮ್ಮ ಫ್ರೆಂಡ್ಸ್ ಯಾರು, ನಮ್ಮ ಸ್ಟೂಡೆಂಟ್ಸ್ ಯಾರು ಕಂಪ್ಯೂಟರ್ ಪ್ರೋಗ್ರಾಮ್ ನ ಕೊಂಡ್ಕೊಳಲ್ಲ ಅಂದ್ಕೊಂಡಿದ್ದೀನಿ ನಾನು. ಕೊಂಡ್ಕೊಂಡಿದ್ದಾರೆ ಯಾವ್ದಾರ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಯಾರ? ಕೊಂಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಹೆಂಗ್ ಬಳಸ್ತೀವಿ ಅಂತ. ಯಾಕಂದ್ರೆ ನಾವೆಲ್ಲ ಏನ್ ಮಾಡ್ತೀವಿ, ಪೈರೇಟೆಡ್ ವರ್ಷನ್ ಹಾಕೊಂಡ್ಬಿಟ್ಟು ಬಳಸ್ತೀವಿ. ದಟ್ ಈಸ್ ಇನ್ಫ್ರಿಂಗ್ಮೆಂಟ್ ಆಫ್ ಕಾಪಿರೈಟ್. ಸೊ ನಾನು MS ವರ್ಡ್ ನಾನು ಬಳಸಿ PPT ಪ್ರೋಗ್ರಾಮ್ PPT ಬಳಸ್ತಾ ಇದ್ದೀನಿ ನಾನು ನಿಮ್ಮ ಕ್ಲಾಸ್ ತಗೊಳ್ಳೋದಕ್ಕೆ. ಆ PPT ನ ಐ ಹ್ಯಾವ್ ಪರ್ಚೇಸ್ಡ್ ಇಟ್ ಫ್ರಮ್ MS ವರ್ಡ್, ಮೈಕ್ರೋಸಾಫ್ಟ್ ಇಂದ ಕೊಂಡ್ಕೊಂಡೆ. ದೇ ಹ್ಯಾವ್ ಗಿವನ್ ಮಿ ಅ ಲೈಸೆನ್ಸ್. ಅವ್ರೇನ್ ಕೊಟ್ರು? ನಂಗೆ ಲೈಸೆನ್ಸ್ ಕೊಟ್ರು. ಲೈಸೆನ್ಸ್ ಟು ಡೂ ವಾಟ್? ಲೈಸೆನ್ಸ್ ಟು ಯೂಸ್. ನನಗೆ ಸಾಫ್ಟ್ವೇರ್ದು ಒಂದು ಕಾಪಿ ನನ್ನ ಜಿಮೇಲ್ ಕಳಿಸಿದ್ರು. ನಾನು ಡೌನ್ಲೋಡ್ ಮಾಡ್ಕೊಂಡೆ. ಒಂದು ಕೋಡ್ ಇತ್ತು, ಕೋಡ್ ಇಟ್ಕೊಂಡು ಇನ್ಸ್ಟಾಲ್ ಮಾಡಿದೆ. ನಾನು ಅದನ್ನ ಬಳಸ್ಬೋದು ಅಷ್ಟೇ ನನ್ನ ಕಂಪ್ಯೂಟರ್. ಅದು ಒಂದು ಕಂಪ್ಯೂಟರ್. ನಾನು ಅದನ್ನ ಕಾಪಿ ಮಾಡ್ಬಿಟ್ಟು ಅದು ಕಂಪ್ಯೂಟರ್ ಪ್ರೋಗ್ರಾಮ್ನ ಕಾಪಿ ಮಾಡ್ಬಿಟ್ಟು ನಮ್ಮ ಮನೆಯಲ್ಲಿರೋರಿಗೆಲ್ಲ ಕಂಪ್ಯೂಟರ್ಗೆಲ್ಲ ಹಾಕೋದಲ್ಲ, ಅಥವಾ ನಮ್ಮ ಫ್ರೆಂಡ್ಸ್ ಇರೋರಿಗೆಲ್ಲ ಕೊಡಂಗಿಲ್ಲ ನಾನು. ಯಾಕಂದ್ರೆ ಅದು ಟು ಗಿವ್ ಇಟ್ ಆನ್ ಹೈರ್ ಆರ್ ಟು ಸೇಲ್ ಆರ್ ಟು ಹೈರ್ ಫಾರ್ ಕಮರ್ಷಿಯಲ್ ರೆಂಟಲ್. ಇವೆಲ್ಲ ಯಾರು ಮಾಡ್ಬೋದು? ಕೇವಲ ಅದರ ಓನರ್ ಮಾತ್ರ ಮಾಡ್ಬೋದು. ಮೈಕ್ರೋಸಾಫ್ಟ್ ನೀವು ಬಳಸಬೇಕು ಅಂದ್ರೆ ಯು ಹ್ಯಾವ್ ಟು ಬೈ ಇಟ್ ಫ್ರಮ್ ಮೈಕ್ರೋಸಾಫ್ಟ್. ದಟ್ ಇಸ್ ಅ ಲೀಗಲ್ ವೇ. ನಂದನ್ನೇ ತಗೊಂಡು ಪಾಸ್ವರ್ಡ್ ತಗೊಂಡು ನನ್ ಸಿಕ್ಕಿರೋ ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಿ ಅಂದ್ರೆ ಅದು ಇನ್ಫ್ರಿಂಗ್ಮೆಂಟ್ ಆಫ್ ಕಾಪಿರೈಟ್ ಆಗುತ್ತೆ. ನೀವು ಮಾಡಿದ ತಕ್ಷಣ ಏನಾಗುತ್ತೆ? ನೀವು ನೋಡಿದಿರಿ, ತುಂಬಾ ನಮ್ಮ ಕಂಪ್ಯೂಟರ್ ಬಳಸುವಾಗ ಏನ್ ಮಾಡ್ತದೆ, ಪಾಪಪ್ ಆಗುತ್ತೆ. ನೀವೇನಾರ ಪೈರೇಟೆಡ್ ವರ್ಷನ್ ಹಾಕೊಂಡ್ರೆ ಅಥವಾ ಕಾಪಿರೈಟ್ ತಗೊಂಡೆ, ಕಾಪಿರೈಟ್ ಇರೋ ಮೈಕ್ರೋಸಾಫ್ಟ್ ಇಂದ ನಾವು ಕೊಂಡ್ಕೊಳ್ಳಿಲ್ಲ ಅಥವಾ ಪ್ರಾಪರ್ ಕಾಪಿ ಕೊಂಡ್ಕೊಂಡಿಲ್ಲ ಅಂದ್ರೆ ಯಾವಾಗ ಬರುತ್ತೆ ಏನಂದ್ರೆ ಯುವರ್ ವಿಂಡೋಸ್ ಇಸ್ ನಾಟ್ ಒರಿಜಿನಲ್, ಪ್ಲೀಸ್ ಬೈ ಒರಿಜಿನಲ್ ಅಂತ ಕರೀತದೆ, ಅಥವಾ ಯು ನೀಡ್ಸ್ ಅಪ್ಗ್ರೇಡೇಷನ್ ಅಂತ ಅಪ್ಗ್ರೇಡ್ ಮಾಡೋ ತಕ್ಷಣ ಬ್ಲಾಕ್ ಆಗ್ತದೆ. ಸೊ ಯಾಕೆಂದ್ರೆ ದೇ ಹ್ಯಾವ್ ನಾಟ್ ಸೋಲ್ಡ್ ದ ಕಂಪ್ಯೂಟರ್ ಪ್ರೋಗ್ರಾಮ್ ಟು ಯು. ಆ ಕಂಪ್ಯೂಟರ್ ಪ್ರೋಗ್ರಾಮ್ MS ವರ್ಲ್ಡ್ ಇರ್ಬೋದು, MS ಆಫೀಸ್ ಇರ್ಬೋದು, ವಿಂಡೋಸ್ ಇರ್ಬೋದು, ಅವುಗಳು ಮಾರಾಟ ಮಾಡಿರೋದಿಲ್ಲ ನಿಮ್ಗೆ ಬಳಸೋದಕ್ಕೆ ಲಿಮಿಟೆಡ್ ಲೈಸೆನ್ಸ್ ಕೊಟ್ಟಿರ್ತಾರೆ. ಇಟ್ ಈಸ್ ಗಿವನ್ ಆನ್ ಹೈರ್, ಬಾಡಿಗೆ ಕೊಟ್ಟಂಗೆ ಲೆಕ್ಕ, ಅದು ಬಳಸ್ರಿ ಅಂತ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್. ಆ ರೀತಿ ಅದು ಕೆಲಸ ಮಾಡ್ತದೆ. ಅದು ಅಡಿಷನಲ್ ರೈಟ್ಸ್ ಆಫ್ ದ ಓನರ್ ಆಫ್ ಎ ಕಂಪ್ಯೂಟರ್ ಪ್ರೋಗ್ರಾಮ್. ಅದೇ ರೀತಿ ಸಿಮಿಲರ್ ರೈಟ್ಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ even in books and other things, but specifically this right to give it on hire, to sell or to give it on hire, or to offer for sale or hire for commercial rentals, and any copy of the computer program, regardless of which whether it is already been given in on hire. ಮುಂಚೆ ಬೇರೆಯವ್ರಿಗಾಗಲೇ ಬಾಡಿಗೆ ಕೊಟ್ಟಿದ್ದಿ, ಸರಿ, ಬಾಡಿಗೆ ಕೊಟ್ಟಿರೋದು ಅವ್ನು ಬಳಸೋದಕ್ಕಷ್ಟೇ. ನೀನ್ ಹೊಸದಾಗಿ ನಿನ್ಗೂ ಬಳಸಬೇಕು ಅಂದ್ರೆ ನೀನು ಮತ್ತೆ ನನ್ನಿಂದ ತಗೊಬೇಕು ಹೊರತು ನೀನು ಅವನ ಹತ್ರನೇ ಇಸ್ಕೊಂಡು ಬಳಸಂಗಿಲ್ಲ. ಸೊ ದಿಸ್ ಆರ್ ದ ರೈಟ್ಸ್ ಆಫ್ ದ ಓನರ್ ಆಫ್ ಎ ಕಂಪ್ಯೂಟರ್ ಪ್ರೋಗ್ರಾಮ್. ಸೊ ಈ ರೀತಿ ಲಿಟರರಿ ವರ್ಕ್ಗೆ ಈ ಎಲ್ಲಾ ಹಕ್ಕುಗಳು ಬರ್ತದೆ. ಇದೇ ರೀತಿ ಮುಂದಕ್ಕೆ ಓದ್ತಾ ನಮ್ಗೆ ಒಂದು ಗೊತ್ತಾಗುತ್ತೆ ಏನಂದ್ರೆ, ಬೇರೆ ಬೇರೆ ಕೃತಿಗಳಿದಾವಲ್ಲ, ಅದು ಆರ್ಟಿಸ್ಟಿಕ್ ವರ್ಕ್ ಇರ್ಬೋದು, ಡ್ರಾಮ್ಯಾಟಿಕ್ ವರ್ಕ್ ಇರ್ಬೋದು, ಮ್ಯೂಸಿಕಲ್ ವರ್ಕ್ ಇರ್ಬೋದು, ಸಿನಿಮಾಟೋಗ್ರಾಫ್ ಫಿಲ್ಮ್ ಇರ್ಬೋದು, ಮತ್ತೆ ಸೌಂಡ್ ರೆಕಾರ್ಡಿಂಗ್, ಇವುಗಳಿಗೂ ಸಿಮಿಲರ್ ಇದೇ ರೀತಿಯ ಈ ಹಕ್ಕುಗಳನ್ನೇ ಹೋಲುವಂತ ಹಕ್ಕುಗಳು ಅದ್ರ ಓನರ್ಗೂ ಇರುತ್ತೆ. ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳನ್ನ ನಾವು ಕಾಣ್ಬೋದು. ಆದ್ರೆ ಇವುಗಳು ಇನ್ನೂ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೆಲವು ಟರ್ಮಿನಾಲಜೀಸ್ ಇದಾವೆ, ಕೆಲವು ಪದಗಳಿದಾವೆ, ಅವುಗಳ ಅರ್ಥ ಏನು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಬೇಕು. ಆವಾಗ ಮುಂದಕ್ಕೆ ಆ ಹಕ್ಕುಗಳು ಯಾವ್ಯಾವು ಅನ್ನೋದು ನಮಗೆ ಸ್ಪಷ್ಟತೆ ಮೂಡುತ್ತೆ ಅವುಗಳ ಬಗ್ಗೆ. ಲೆಟ್ ಅಸ್ ಲುಕ್ ಇಂಟು ದೋಸ್ ಥಿಂಗ್ಸ್. ಸೊ ಇದನ್ನ ಆಮೇಲೆ ಮಾಡೋಣ. ರಿಪ್ರೊಡಕ್ಷನ್ ಇನ್ ಎನಿ ಮೆಟೀರಿಯಲ್ ಫಾರ್ಮ್ ಅನ್ನೋದನ್ನ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇವೆಲ್ಲ ಮುಗಿದ್ಮೇಲೆ ನೋಡೋಣ. ಸೊ ಫಸ್ಟ್ ಬರೋದು ಇಂಪಾರ್ಟೆಂಟ್ ಟರ್ಮ್ಸ್ ಅಂಡರ್ ಸೆಕ್ಷನ್ 14. ಸೆಕ್ಷನ್ 14 ಕಲಂ 14 ಕೆಳಗೆ ನಾವು ಈ ಬಹಳ ಫ್ರೀಕ್ವೆಂಟ್ ಆಗಿ ಮತ್ತೆ ಬಳಸಿರುವಂತಹ ಕೆಲವು ಪದಗಳಿರ್ತವೆ. ಆ ಪದಗಳು ಏನು ಅನ್ನೋದು
ಮತ್ತೆ ಅವುಗಳ ಬಗ್ಗೆ ನಮ್ಮ ಕನ್ನಡದಲ್ಲಿ ಅದನ್ನ ಏನಂತ ಕರೀತಾರೆ, ಅದರ ತರ್ಜುಮೆ ಟ್ರಾನ್ಸ್ಲೇಷನ್ ಎನ್ನುವುದು ನಿಮ್ಗೆಲ್ಲ ತುಂಬಾ ಜನ ಕನ್ನಡ ಮೀಡಿಯಂ ಬರೋದ್ರಿಂದ ನಿಮ್ಗೆ ಇದ್ರ ಬಗ್ಗೆ ಸ್ಪಷ್ಟತೆ ಇರಬೇಕು. ಅವಾಗ ಅವುಗಳು ಓದಿದ್ರೆ ನೀವು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೋದು, ಸುಲಭನಾಗ ಅರ್ಥ ಆಗೋದು ಚಾನ್ಸಸ್ ಇದೆ. ಸೊ ಮೊದಲನೇದು ರಿಪ್ರೊಡಕ್ಷನ್ ಅಂದ್ರೆ ತುಂಬಾ ಕಡೆ ಬಳಸ್ತಾರೆ ಇದನ್ನ. ರಿಪ್ರೊಡಕ್ಷನ್ ಆಫ್ ದ ವರ್ಕ್, ಅದು ಲಿಟರರಿ ವರ್ಕ್ ಇರ್ಬೋದು, ಡ್ರಾಮ್ಯಾಟಿಕ್ ವರ್ಕ್ ಇರ್ಬೋದು, ಫೋಟೋಗ್ರಾಫ್ ಇರ್ಬೋದು, ಆರ್ಟಿಸ್ಟಿಕ್ ವರ್ಕ್ ಇರ್ಬೋದು. ರಿಪ್ರೊಡಕ್ಷನ್ ಮಾಡೋದು, ಅದನ್ನೇ ಪುನರುತ್ಪಾದನೆ ಅದನ್ನ ಕನ್ನಡದಲ್ಲಿ ನಂತರ ಪುನರುತ್ಪಾದನೆ, ರಿಪ್ರೊಡಕ್ಷನ್. ಎರಡನೇ ಪದ ಪರ್ಫಾರ್ಮೆನ್ಸ್ ಅಂದ್ರೆ ಪ್ರಸ್ತುತಪಡಿಸೋದು, ಡ್ಯಾನ್ಸ್ ಪರ್ಫಾರ್ಮ್ ಮಾಡೋದು, ಹಾಡನ್ನು ಹೇಳ್ಬಿಟ್ಟು ಪರ್ಫಾರ್ಮ್ ಮಾಡೋದು, ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ನ ಬಾರಿಸ್ಬಿಟ್ಟು ಪರ್ಫಾರ್ಮ್ ಮಾಡೋದು, ಭಾಷಣ ಮಾಡಿ ಪರ್ಫಾರ್ಮ್ ಮಾಡೋದು. ನಾವು ಇವನ್ ಲೆಕ್ಚರ್ ಡೆಲಿವರ್ಡ್ ಇಸ್ ಆಲ್ಸೋ ಕನ್ಸಿಡರ್ಡ್ ಎಸ್ ಎ ಪರ್ಫಾರ್ಮೆನ್ಸ್. ನಾವು ನಿಮ್ಗೆ ಲೆಕ್ಚರ್ ಕೊಡ್ತಾ ಇದೀನಲ್ಲ ಈಗ, ಇವನ್ ದಿಸ್ ವಾಸ್ ಕನ್ಸಿಡರ್ಡ್ ಎಸ್ ಎ ಪರ್ಫಾರ್ಮೆನ್ಸ್ ಅಂಡರ್ ಕಾಪಿರೈಟ್. ಗಿವಿಂಗ್ ಎ ಲೆಕ್ಚರ್ ಇಸ್ ಕನ್ಸಿಡರ್ಡ್ ಎಸ್ ಎ ಪರ್ಫಾರ್ಮೆನ್ಸ್. ಪ್ರಸ್ತುತಪಡಿಸು ಅಂತಾರೆ. ಪರ್ಫಾರ್ಮೆನ್ಸ್ ಅಂದ್ರೆ ಪ್ರಸ್ತುತಪಡಿಸೋದು. ಅರ್ಥ ಆಗ್ತಿದೆಯಲ್ಲ? ಪ್ರಾಯೋಜನೆ ಬೇರೆ, ಪ್ರಾಯೋಜಕರು ಬೇರೆ. ಇದು ಪ್ರಸ್ತುತಪಡಿಸೋದು ಅಂದ್ರೆ ಗಿವಿಂಗ್ ಪರ್ಫಾರ್ಮೆನ್ಸ್, ಹೇಳೋದು, ಹಾಡೋದು, ಭಾಷಣ ಮಾಡೋದು, ಮ್ಯೂಸಿಕ್ ಬಾರಿಸೋದು, ಡ್ಯಾನ್ಸ್ ಮಾಡೋದು, ಇವೆಲ್ಲ ಪರ್ಫಾರ್ಮೆನ್ಸಸ್. ಮುಂದಕ್ಕೆ ಪರ್ಫಾರ್ಮಿಂಗ್ ದ ವರ್ಕ್ ಇನ್ ಪಬ್ಲಿಕ್. ಈ ಕೃತಿನ ಯಾವ್ದು ಕೃತಿ ಇರ್ಬೋದು, ಅದು ಡ್ರಾಮಾ ಆಗಿರ್ಬೋದು, ಅಥವಾ ಮ್ಯೂಸಿಕ್ ಆಗಿರ್ಬೋದು, ಅಥವಾ ಸೌಂಡ್ ರೆಕಾರ್ಡಿಂಗ್ ಆಗಿರ್ಬೋದು, ಅಥವಾ ಅದು ಸಿನಿಮಾಟೋಗ್ರಾಫ್ ಫಿಲ್ಮ್ ಆಗಿರ್ಬೋದು. ಪರ್ಫಾರ್ಮಿಂಗ್ ದ ವರ್ಕ್ ಇನ್ ಪಬ್ಲಿಕ್ ಅಂದ್ರೆ ಬಹಿರಂಗವಾಗಿ ಪ್ರಸ್ತುತಪಡಿಸೋದು ಏನ್ನ, ಆ ಕೃತಿ ಅದು ಯಾವುದೇ ಕೃತಿ ಆಗಿರ್ಬೋದು. ಪರ್ಫಾರ್ಮಿಂಗ್ ದ ವರ್ಕ್ ಇನ್ ಪಬ್ಲಿಕ್ ಅಂದ್ರೆ ಬಹಿರಂಗವಾಗಿ ಆ ಕೃತಿಯನ್ನ ಪ್ರಸ್ತುತಪಡಿಸೋದು. ಗೊತ್ತಾಗಬೇಕು, ಈ ಪದಗಳ ಅರ್ಥ ಗೊತ್ತಿರ್ಬೇಕು. ಪರ್ಫಾರ್ಮಿಂಗ್ ದ ವರ್ಕ್ ಇನ್ ಪಬ್ಲಿಕ್ ಅಂದ್ರೆ ಕನ್ನಡದಲ್ಲಿ ಬಹಿರಂಗವಾಗಿ ಆ ಕೃತಿಯನ್ನ ಪ್ರಸ್ತುತಪಡಿಸೋದು. ಆ ಅರ್ಥದಲ್ಲಿ ನಾವು ಅದನ್ನ ಬಳಸ್ತೀವಿ. ಮುಂದುವರಿತಾ ಕಮ್ಯುನಿಕೇಶನ್ ಆಫ್ ವರ್ಕ್ ಟು ಪಬ್ಲಿಕ್, ಇದನ್ನು ತುಂಬಾ ಸತಿ ಬಳಸ್ತಾರಲ್ಲಿ. ಕಮ್ಯುನಿಕೇಶನ್ ಆಫ್ ವರ್ಕ್ ಟು ಪಬ್ಲಿಕ್ ಅಂದ್ರೆ ಕನ್ನಡದಲ್ಲಿ ಏನಂತಾರೆ, ಸಾರ್ವಜನಿಕವಾಗಿ ಸಂವಹನ ಮಾಡೋದು. ಸಾರ್ವಜನಿಕವಾಗಿ ಅಂದ್ರೆ ಯಾರಿಗೆ, ಪಬ್ಲಿಕ್ ಕೊಡೋದು, ಪಬ್ಲಿಕ್ ಅವರ ಒಂದು ಗಮನಕ್ಕೆ ತರಿಸೋದು. ಸೊ ಅವನ್ನ ಕಮ್ಯುನಿಕೇಶನ್ ಆಫ್ ವರ್ಕ್ ಟು ಪಬ್ಲಿಕ್ ಅಂತ ಕರಿತೀವಿ. ಸೊ ಸಾರ್ವಜನಿಕ ಸಂವಹನ ಮಾಡು, ಕಮ್ಯುನಿಕೇಶನ್ ಆಫ್ ವರ್ಕ್ ಟು ಪಬ್ಲಿಕ್, ಸಾರ್ವಜನಿಕ ಸಂವಹನ ಮಾಡು, ಸಾರ್ವಜನಿಕವಾಗಿ ಸಂವಹನ ಮಾಡು ಆಗ್ಬೋದು. ಈವನ್ ಯು ಕ್ಯಾನ್ ಯೂಸ್ ಇಟ್ ಇನ್ ದಟ್ ಸೆನ್ಸ್. ಕಮ್ಯುನಿಕೇಶನ್ ಆಫ್ ವರ್ಕ್ ಟು ಪಬ್ಲಿಕ್, ಸಾರ್ವಜನಿಕರಿಗೆ ಸಂವಹನ ಮಾಡುವಿಕೆ, ಕಮ್ಯುನಿಕೇಶನ್ ಆಫ್ ವರ್ಕ್ ಟು ಪಬ್ಲಿಕ್, ದಟ್ ಇಸ್ ಅ ಟರ್ಮ್. ಮುಂದೆ ಬರೋದು ಟ್ರಾನ್ಸ್ಲೇಷನ್ ಆಫ್ ದ ವರ್ಕ್. ನಾನಾಗ್ಲೇ ಹೇಳಿದೆ, ಭಾಷಾಂತರ ಮಾಡೋದು, ತರ್ಜುಮೆ ಮಾಡೋದು, ಟ್ರಾನ್ಸ್ಲೇಷನ್ ಆಫ್ ವರ್ಕ್ ಅಂತ ಕರೀತಾರೆ. ಮುಂದೆ ಬರೋದು ಅಡ್ಯಾಪ್ಟೇಷನ್ ಆಫ್ ವರ್ಕ್ ಅಂದ್ರೆ ರೂಪಾಂತರ ಮಾಡೋದು, ಒಂದು ಕೃತಿನ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಮಾರ್ಪಾಡು ಮಾಡೋದು. ದಟ್ ಈಸ್ ಅಡ್ಯಾಪ್ಟೇಷನ್ ಆಫ್ ದ ವರ್ಕ್. ಮುಂದೆ ಬರೋ ಲಾಸ್ಟ್ ಒನ್ ಪಬ್ಲಿಕೇಶನ್ ಆಫ್ ದ ವರ್ಕ್, ಗ್ರಂಥದ ಪ್ರಕಟಣೆ ಮಾಡೋದು, ಗ್ರಂಥದ ಪ್ರಕಾಶನ ಮಾಡೋದು, ಪಬ್ಲಿಕೇಶನ್ ಆಫ್ ದ ವರ್ಕ್. ಈ ಟರ್ಮ್ಸ್ ನ ಬಹಳಷ್ಟು ಸರ್ತಿ ಕಲಂ 14ರಲ್ಲಿ ಬೇರೆ ಬೇರೆ ಕೃತಿಗಳಿಗೆ ಇದೇ ಪದ ಈ ಟರ್ಮ್ಸ್ ನ ಬಳಸಿದ್ದಾರೆ. ಅವುಗಳ ಬಗ್ಗೆ ನಿಮ್ಗೆ ಸ್ಪಷ್ಟತೆ ಇದ್ರೆ ಅದು ಸುಲಭನಾಗಿ ನಿಮ್ಗೆ ಅರ್ಥ ಆಗೋ ಸಾಧ್ಯತೆ ಇದೆ. ನೋಡ್ರಿ, ಇದನ್ನ ಸ್ವಲ್ಪ ಒಂದು ಸ್ಲೈಡ್ ಹಂಗೆ ಬಿಡ್ತೀನಿ, ಬೇಕಾದ್ರೆ ಇನ್ನೊಂದ್ಸತಿ ಓದ್ಕೊಳ್ರಿ. ಯಾರ ಬರ್ಕೊಬೇಕು ಅಂದ್ರೆ ಬರ್ಕೊಳ್ರಿ ಬೇಕಾರೆ. ಸೊ ಈ ಪದಗಳಿಗೆ ಈ ರೀತಿ ಕನ್ನಡ ಅರ್ಥ ಇರುತ್ತೆ. ಅದನ್ನ ನಿಮ್ ಗಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ನಾವು ಅಗಲಗಲ ಇದನ್ನ ಹೇಳಲ್ಲ, ಯಾಕಂದ್ರೆ ಒಂದ್ಸತಿ ನೋಡ್ಕೊಬೇಕು, ಅದನ್ನ ನಿಮ್ ಮನಸ್ಸಲ್ಲಿ ಇರಬೇಕು. ಅದನ್ನ ಇಂಗ್ಲಿಷಲ್ಲಿ ಅಲ್ಲಿ ಕಾಣಿಸಿದಾಗ ಅದನ್ನ ಈ ಅರ್ಥದಲ್ಲಿ ಬಳಸಿದಾರೆ ಅಂತ ನಿಮ್ಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇದನ್ನ ನಾನು ಈ ಸ್ಲೈಡ್ ಹಾಕಿದ್ದೀನಿ. ಟೈಮ್ ಬೇಕಾದ್ರೆ ಐ ವಿಲ್ ಸ್ಟಾಪ್ ಫಾರ್ ಅ ವೈಲ್. ಪ್ಲೀಸ್ ಆಲ್ ಆಫ್ ಯು ಮೇಕ್ ಎ ನೋಟ್ ಆಫ್ ಇಟ್. ನೋಟ್ ಮಾಡ್ಕೊಳ್ರಿ, ಅದಾದ್ಮೇಲೆ ಮುಂದುವರಿಯೋಣ. ಐ ವಿಲ್ ಗಿವ್ 1 minute ಟೈಮ್. ಆಲ್ಮೋಸ್ಟ್ 5 ನಿಮಿಷ ಟೈಮ್ ಇದೆ. 1 minute ಟೈಮ್. ಎಲ್ಲರೂ ಬೇಗ ಬರ್ಕೊಳ್ಳಿ. ವಿಲ್ ಪ್ರೊಸೀಡ್ ಟು ದ ಪ್ರೀವಿಯಸ್ ಸ್ಲೈಡ್ ಇಂಪಾರ್ಟೆಂಟ್, ಅದನ್ನ ನೋಡೋಣ. ಹಾಗಿದ್ರೆ ಆಯ್ತುನ್ರಿ, ವಿಲ್ ಪ್ರೊಸೀಡ್. ಹೆಂಗ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗಲ್ಲ ಬಿಡಿ. ಐ ವಿಲ್ ಜಸ್ಟ್ ವೇಟ್ ಫಾರ್ another 30 seconds. ಸ್ಕ್ರೀನ್ ಶಾಟ್ ತಗೊಂಡ್ರೆ ಆಯ್ತು. ಸ್ಕ್ರೀನ್ ಶಾಟ್ ಆಗುತ್ತೇನ್ರಿ ಎಲ್ಲರದು? ಎಸ್ ಸರ್ ಆಗುತ್ತೆ ಸರ್. ಬೆಸ್ಟ್ ಎಲ್ಲ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಏನಮ್ಮ ರಾಜೇಶ್ವರಿ, ಆಡಿಯೋ ಸರ್ ಮಾಡ್ಕೊಮ್ಮ. ಓಕೆ, ವಿಲ್ ಪ್ರೊಸೀಡ್ ನೌ. ಸೊ ಆಯ್ತು ಸಾಕು. ಸೊ ನೌ ವಿಲ್ ಪ್ರೊಸೀಡ್ ಫರ್ದರ್. ಸೊ ಟು ದ ಪ್ರೀವಿಯಸ್ ಸ್ಲೈಡ್. ಸೊ ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಒಂದು ಟರ್ಮ್ ಬರ್ತೈತೆ, ರಿಪ್ರೊಡಕ್ಷನ್ ಇನ್ ಎನಿ ಮೆಟೀರಿಯಲ್ ಫಾರ್ಮ್ ಅಂದ್ರೆ ಏನು?
ಯಾವ್ದನ್ನ ರಿಪ್ರೊಡಕ್ಷನ್ ಅಂತ ಪುನರುತ್ಪಾದನೆ ರಿಪ್ರೊಡಕ್ಷನ್ ಅಂತ ಅಂದ್ವಿ. ಯಾವ ಅರ್ಥದಲ್ಲಿ ಬಳಸ್ತೀವಿ? ರಿಪ್ರೊಡಕ್ಷನ್ ಹೆಂಗಾಗುತ್ತೆ, ಯಾವಾಗ ರಿಪ್ರೊಡಕ್ಷನ್ ಆಗುತ್ತೆ? ಕಾಪಿಂಗ್ ಇಸ್ ಮೋರ್ ಅಪ್ರಾಪ್ರಿಯೇಟ್. ಸೊ ದ ಟರ್ಮ್ ರಿಪ್ರೊಡಕ್ಷನ್ ಇಸ್ ನಾಟ್ ಡಿಫೈನ್ಡ್ ಇನ್ ಕಾಪಿರೈಟ್ ಆಕ್ಟ್. ಕೃತಿಸ್ವಾಮ್ಯ ಅಧಿನಿಯಮದಲ್ಲಿ ಈ ರಿಪ್ರೊಡಕ್ಷನ್ ಪದಕ್ಕೆ ಎಲ್ಲೂ ಅರ್ಥ ಕೊಟ್ಟಿಲ್ಲ. ದೇ ಹ್ಯಾವ್ ನಾಟ್ ಗಿವನ್ ಎನಿ ಸ್ಪೆಸಿಫಿಕ್ ಮೀನಿಂಗ್. ಇಟ್ ಹ್ಯಾಸ್ ಡಿಫರೆಂಟ್ ಮೀನಿಂಗ್ ಟು ಡಿಫರೆಂಟ್ ಕ್ಲಾಸಸ್ ಆಫ್ ವರ್ಕ್. ಬೇರೆ ಬೇರೆ ವರ್ಗದ ಕೃತಿಗಳಿಗೆ ಅದಕ್ಕೆ ಬೇರೆ ಬೇರೆ ರೀತಿ ನಾವು ಅರ್ಥ ಕೊಟ್ಕೊಂಡು ಹೋಗ್ತೀವಿ. ಬಿಕಾಸ್ ಇನ್ ದ ಕಾನ್ಸೆಪ್ಟ್ ಕಾಂಟೆಕ್ಸ್ಟ್ ಪ್ರಕಾರ ಅದೇ ರೀತಿ ಅರ್ಥ ಕೊಟ್ರೆ ಸೂಕ್ತವಾಗುತ್ತೆ, ಇಲ್ಲಾಂದ್ರೆ ಆಭಾಸ ಆಗುತ್ತೆ. ಸೊ ಇಟ್ ಡಸ್ ನಾಟ್ ಮೀನ್ ಎಕ್ಸಾಕ್ಟ್ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಪುನರುತ್ಪಾದನೆ ಅಂದ್ರೆ ಎಕ್ಸಾಕ್ಟ್ ಹಂಗೆ ಇರಬೇಕು. ಒರಿಜಿನಲ್ ಹೆಂಗಿತ್ತು, ಮೂಲ ಕೃತಿ ಹೆಂಗಿತ್ಯೋ ಹಂಗೆ ನಕಲು ಇರಬೇಕು, ಅವಾಗ ಮಾತ್ರ ರಿಪ್ರೊಡಕ್ಷನ್ ಅಂತ ಆ ಅರ್ಥದಲ್ಲಿ ಬಳಸ್ತಿಲ್ಲ ನಾವು. ಇಟ್ ಮೀನ್ಸ್ ಕಾಪಿಯಿಂಗ್ ವಿಚ್ ಮೇ ಬಿ ಕನ್ಸಿಡರ್ಡ್ ಆಸ್ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್. ಯಾವಾಗ ರಿಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ಕಾಪಿ ಮಾಡ್ತೀನಿ, ನೀವು ನಕಲು ಮಾಡಿದಿರಿ, ಮೂಲ ಕೃತಿ ಇದೆಯಲ್ಲ ಅದನ್ನ ನಕಲು ಮಾಡಿದಿರಿ, ವಿಚ್ ಮೇ ಬಿ ಕನ್ಸಿಡರ್ಡ್ ಆಸ್ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್. ಅದನ್ನ ಮಾಡೋ ಕೆಲಸ ಯಾರು ಮಾಡ್ಬೋದಾಗಿತ್ತು? ಕೇವಲ ಅದ್ರ ಓನರ್ ಮಾಡ್ಬೇಕಾಗಿತ್ತು. ಆದ್ರೆ ನೀನ್ ಮಾಡಿದ್ಯಾ, ಅದು ನಕಲು. That is the sense in which the word reproduction is used. It means copying which may be considered as an infringement of copyright if it is done by someone else. ಮತ್ತೆ in case of literary work, it is copying of a substantial part of the work and passages used in the original. ಈ ಗ್ರಂಥ ಅಥವಾ ಲೇಖನಗಳಿದ್ರೆ ಅಲ್ಲಿ ಈ ರಿಪ್ರೊಡಕ್ಷನ್ ಆಫ್ ದ ವರ್ಕ್ ಇನ್ ಎನಿ ಮೆಟೀರಿಯಲ್ ಫಾರ್ಮ್ ಅಂದ್ರೆ ಹೆಂಗೆ ಅಂದ್ರೆ ಲಿಟರರಿ ಕಾಪಿಂಗ್ ಎ ಸಬ್ಸ್ಟಾನ್ಶಿಯಲ್ ಪಾರ್ಟ್. ಅದನ್ನು ಕೂಡ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಎಕ್ಸಾಕ್ಟ್ ಸೇಮ್ ಅಂತ ಕರಿಬೇಕಾಗಿಲ್ಲ. ಈವನ್ ಇಫ್ ಇಟ್ ಈಸ್ ಸಬ್ಸ್ಟಾನ್ಶಿಯಲ್ ಪಾರ್ಟ್ ಆಫ್ ವಿಚ್ ಈಸ್ ಕಾಪಿಡ್. 150 ಪೇಜ್ ಬುಕ್ ಇದೆಯಪ್ಪ, ನಾನೇನ್ ಮಾಡಿದೀನಿ 100 ಪೇಜ್ ಕಾಪಿ ಮಾಡ್ಬಿಟ್ಟಿದೀನಿ, ಅಥವಾ 100 ಯಾಕೆ 30 ಪೇಜ್ 20 ಪೇಜ್ ಕಾಪಿ ಮಾಡಿದೀನಿ, ದಟ್ ಇಸ್ ಕನ್ಸಿಡರ್ಡ್ ಸಬ್ಸ್ಟಾನ್ಶಿಯಲ್ ಕಾಪಿಂಗ್. ಅದು ಯಾರು ಮಾಡ್ಬೋದು? ಅದನ್ನ ಓನರ್ ಮಾತ್ರ ಮಾಡ್ಬೇಕಾಗಿತ್ತು. ನೀನ್ ಮಾಡಿದ್ಯ ಅಂದ್ರೆ ಇಟ್ಸ್ ವಿಚ್ ಇನ್ಫ್ರಿಂಜ್ಮೆಂಟ್ ಆಫ್ ಕಾಪಿರೈಟ್. ಸೊ the case of literary work, copying or reproduction is used in the sense that copying a substantial part of the work and passages used in the original. ಮೂಲ ಕೃತಿಯಲ್ಲಿದ್ದಂತಹ ಪ್ಯಾಸೇಜಸ್ ಇರಬಹುದು, ಅದರ ಸಾಕಷ್ಟು ಭಾಗಗಳನ್ನ ನೀವೇನ ನಕಲು ಮಾಡಿದ್ರೆ ಅದನ್ನ ರಿಪ್ರೊಡಕ್ಷನ್ ಆಫ್ ದ ವರ್ಕ್ ಅಂತಾನೆ ಪರಿಗಣಿಸ್ತೀವಿ. ದೆನ್ ಕಾಪಿ ಮೀನ್ಸ್ ಒನ್ ವಿಚ್ ಈಸ್ ಕಾಪಿ. ಪ್ರತಿ ಅಂದ್ರೆ ಕಾಪಿ ಅಂದ್ರೆ ಹೆಂಗ್ ಅಂದ್ರೆ ಕಾಪಿ ಮೀನ್ಸ್ one which is so near to the original as to suggest the original to be the mind of the spectator. ನಾವು ನೋಡ್ತೀವಿ ಕೆಲವು ಸತಿ, ತುಂಬಾ ಸತಿ ನಾವು ಗಮನಿಸ್ತೀವಲ್ವಾ, ಯಾರೋ ಒಬ್ಬ ವ್ಯಕ್ತಿ ಏನೋ ಡೈಲಾಗ್ ಹೊಡಿತಿದ್ದಾನೆ ಯಾವ್ದೋ ಒಂದು ಇದ್ರಲ್ಲಿ, ಯಾವ್ದೋ ಒಂದು ಪ್ರೋಗ್ರಾಮ್ ಅಲ್ಲಿ, ಅಥವಾ ಯಾವ್ದೋ ಒಂದು ಕೆಲವು ಸತಿ ಹಾಡುಗಳನ್ನು ಕೇಳ್ತೀವಿ, ನಾವು ನೋಡ್ತೀವಿ. ಹಾಡನ್ನು ಒಂದು ಹೊಸ ಹಾಡನ್ನು ಕೇಳಿದ ತಕ್ಷಣ ಹಳೆ ಹಾಡು ನೆನಪಾಗ ಇವನ್ ಕಾಪಿ ಮಾಡ್ಬಿಟ್ಟವನಪ್ಪ ಅಂತೀವಿ ನಾವು. ಇದು ಒರಿಜಿನಲ್ ಇವಂದಲ್ಲ ಕಣ್ರಿ, ಯಾರ್ದೋ ಬೇರೆ ಹಳೆ ಸಾಂಗ್ ಇತ್ತು, ಅದನ್ನ ನೋಡ್ಕೊಂಡು ಅದೇ ರೀತಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಇವನ್ ಕಾಪಿ ಮಾಡ್ಬಿಟ್ಟು ಈ ಸಾಂಗ್ ಮಾಡ್ಬಿಟ್ಟಿದ್ದಾನೆ. ಸೊ ಅದನ್ನ ನೋಡಿದ ತಕ್ಷಣ, ಹಾಡು ಕೇಳಿದ ತಕ್ಷಣ ಹಳೆ ಹಾಡು ಜ್ಞಾಪಕ ಬರ್ತದೆ, ಅವಾಗ ಅದು ಕಾಪಿಂಗ್ ಆಗಿದೆ ಅನ್ಬೋದು. ಅದೇ ರೀತಿ ಇದು ಹಾಡಿಗೆ ಗ್ರಂಥಗಳು ಅಥವಾ ಪುಸ್ತಕಗಳು ಅಷ್ಟೇ. ಏನಂದ್ರೆ ನೋಡ್ತೀವಿ, ತುಂಬಾ ಸತಿ ನಾವು ನೋಡ್ತೀವಿ, ಸಿನಿಮಾಗಳು ತೆಗೆಯುವಾಗ ಏನ್ ಮಾಡ್ತಾರೆ, ಸಣ್ಣ ಪುಟ್ಟ ಬದಲಾವಣೆ ಮಾಡಿ ಪಿಕ್ಚರ್ ತೆಗೆದಿರ್ತಾರೆ. ಈ ಹೊಸ ಪಿಕ್ಚರ್ ನೋಡ್ತಾ ಹೋದ ಸ್ವಲ್ಪ ಹೊತ್ತಿಗೆ ಗೊತ್ತಾಗ್ಬಿಡ್ತದೆ, ಇದು ಹಳೆ ಪಿಕ್ಚರ್ನ ಅದ್ರ ಐಡಿಯಾನ ಕಾಪಿ ಮಾಡಿ ಅದನ್ನೇ ಕಾಪಿ ಮಾಡಿ ಇಲ್ಲಿ ತೆಗಿತಿದ್ದಾನೆ ಈ ಫಿಲ್ಮ್ ಹಂಗೆ. ಸೊ ದಟ್ ಈಸ್ ವಾಟ್ ಈಸ್ ಕಾಪಿ. ಸೊ ಕಾಪಿ ಮೀನ್ಸ್ ಒನ್ ವಿಚ್ ಇಸ್ ನಿಯರ್ ಟು ದ ಒರಿಜಿನಲ್. ಆ ಒರಿಜಿನಲ್ ಆಲ್ಮೋಸ್ಟ್ ಮೂಲ ಕೃತಿ ಹೆಂಗಿರುತ್ತೆ ಆಲ್ಮೋಸ್ಟ್ ಹಂಗೆ ಇದೆ ಅನ್ಸುತ್ತೆ, ಇದು ನೋಡಿದ ತಕ್ಷಣ ಅದು ಜ್ಞಾಪಕ ಬರುತ್ತೆ, ಅದ್ರ ತರ ಇದಿದೆ ಅಂತ ಅನ್ಸ್ಬೇಕು. ದೆನ್ ವಿ ಸೇ ದೇರ್ ಇಸ್ reproduction or copying ಅಂತ ಕರಿತೀವಿ. So it does not include cases where an author produces a substantially similar result by independent work without copying. ಇದು ಬಹಳ ಮುಖ್ಯ, ಗೊತ್ತಿರ್ಬೇಕು ನಮ್ಗೆಲ್ಲ. ಏನಂದ್ರೆ ನಾನು ಹೆಂಗೆ ಹೇಳಿದ್ವಲ್ಲ, copyright does not protect ideas but it only protects expression. Copyright does not protect ideas, it only gives protection to expression. ಯಾವುದೋ ಒಂದು ವಸ್ತು, ಯಾವುದೋ ಒಂದು ವಿಷಯದ ಮೇಲೆ ಒಬ್ಬ ವ್ಯಕ್ತಿ ಒಂದು ಲೇಖನ ಬರೆದ ಅನ್ಕೊಡ್ರಿ, ವಿಷಯ ಒಂದೇ, ಅದೇ ವಿಷಯದ ಮೇಲೆ ಇನ್ನೊಬ್ಬ ವ್ಯಕ್ತಿ ಇನ್ನೊಬ್ಬ ಲೇಖನ ಬರೆದ. ಎರಡೂ ಲೇಖನಗಳು ನೋಡಿದಾಗ ಸಾಕಷ್ಟು ಸಾಮ್ಯತೆ ಇದೆ, ಎರಡರಲ್ಲೂ ಒಂದೇ ರೀತಿ ಬರೆದಿದ್ದಾರೆ ಅನ್ಕೊಂಡ್ರೆ. ಆದ್ರೆ ಯಾವಾಗ ಎರಡನೇ ನಂತರ ಬರೆದಿರೋ ವ್ಯಕ್ತಿ ಅವ್ನು ಪ್ರೂವ್ ಮಾಡಿದ್ರೆ ಏನಂದ್ರೆ, ನಾನು ಒರಿಜಿನಲ್ ಲೇಖನ ಓದೇ ಇರಲಿಲ್ಲ, ಇದು ನನ್ನ ಸ್ವಂತ ಎಫರ್ಟ್ಸ್ ಇಂದ ನಾನು ನನ್ನ ಸ್ವಂತಿಕೆಯಿಂದ ಬರ್ದಾಗ ಒಂದೇ ಸಬ್ಜೆಕ್ಟ್ ಮಾಡಿರೋದ್ರಿಂದ ಕೆಲವು ಸಿಮಿಲಾರಿಟೀಸ್ ಇದೆ ಹೊರತು ನಂದು ಆ ಒಂದು ಮೂಲ ಕೃತಿಯ ಕಾಪಿ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ, then we can say that